मार्कंडेय सोसायटीच्या अधिकाऱ्यांकडून होत असलेल्या छळाला कंटाळून गळफास घेऊन आत्महत्या केलेल्या कडोळी गावच्या शेतकऱ्याला नुकसान भरपाई द्यावी आणि संबंधित सोसायटी विरुद्ध कठोर कारवाई करावी या मागणीसाठी कर्नाटक राज्य शेतकरी संघटना आणि हसिरू सेना यांच्या पदाधिकाऱ्यांनी गुरुवारी आंदोलन केले। कडोळी गावातील शेतकरी सातेरी होन्नप्पा रुटकटे यांनी मार्कंडेय सोसायटीकडून 12 लाखांचं कर्ज घरावर घेतलं होतं। शेतीमध्ये झालेल्या तोट्यामुळे त्यांना कर्जफेड करणं शक्य झालं नाही। 31 ऑक्टोबर हा परतफेडीचा शेवटचा दिवस असतानाच 25 ऑक्टोबर रोजी सोसायटीच्या कर्मचाऱ्यांनी त्यांच्या घरी जाऊन कर्जफेडा नाहीतर घर जप्त करून लिलावात काढू असा धमकीचा इशारा दिला। एवढंच नव्हे तर संपूर्ण गावात ढोल वाजून घर लिलाव होणार असल्याची घोषणा केली। या अपमानाने आणि मानसिक तणावाने ग्रस्त होऊन शेतकरी 31 ऑक्टोबरच्या रात्री घरात गळफास घेऊन आत्महत्या केली। शेतकऱ्याचा मृत्यू सोसायटीच्या अधिकाऱ्यांचा छळच कारणीभूत असल्याचा आरोप आंदोलनकर्त्यांनी केला। सरकारच्या कर्ज वसुलीच्या नियमांचं उल्लंघन करणाऱ्या संबंधित सोसायटी विरुद्ध कठोर कारवाई करावी, तसेच आत्महत्या केलेल्या गरीब शेतकऱ्याच्या कुटुंबाला आर्थिक मदत द्यावी आणि संपूर्ण कर्ज माफ करावं अशी मागणी आंदोलनकर्त्यांनी जिल्हा प्रशासनाकडे केली। ಬಹಳ ಒಂದು ಕೆಟ್ಟಂತ ಘಟನೆ ನಡೆದಿದೆ। ಬಹಳ ದುಃಖದಾಯಕ ಘಟನೆ ಏನದು ದುಃಖದಾಯಕ ಘಟನೆ ಅಂದ್ರೆ ರೈತನ ಸಾವು। ಏನು ಸೊಸೈಟಿಯವರು ಹಣಕಾಸು ಸಂಸ್ಥೆಯವರು ಅತಿ ಜಬರಿ ವಸೂಲಿಗೆ ಹೆಜ್ಜೆ ಇಟ್ಟಾಗ ಮನಸ್ಸಿಗೆ ದೊಡ್ಡ ಪ್ರಮಾಣದ ಆಘಾತ। ಅದು ಇನ್ನ ಅವಧಿ ಐತ್ರಿ, 31ನೇ ತಾರೀಕು ಲಾಸ್ಟ್ ಐತ್ರಿ। ಆದ್ರೂ ಆ ಸದರಿ ಮಾರ್ಕಂಡೆ ಸೊಸೈಟಿಯವರು 25ನೇ ತಾರೀಕಿಗೆ ಮನಿ ಬಂದು ಮನಿ ಹೊಕ್ಕು ಸಿಕ್ಕಂಗ ಜನರಿಗೆ ಅದು ರೈತಗ ಕಿರುಕುಳ ಕೊಟ್ಟು ಮಾನಸಿಕ ಕಿರುಕುಳ ಕೊಟ್ಟು ಮನಿ ಹರಾಜು ಮಾಡ್ತೀವಿ, ಇಂದ ಹರಾಜು ಮಾಡ್ತೀವಿ, ಏನೆಲ್ಲ ಸಾಲ ಇಂದ ತುಂಬಬೇಕಂತ ಸಾಕಷ್ಟು ಒತ್ತಾಯ ಮಾಡುವ ಮಾನಸಿಕ ಆಘಾತಕ್ಕೆ ಕೊಟ್ಟ ಈ ರೈತ ಕೊಡೋದು 4 ಲಕ್ಷ ರೂಪಾಯಿ ಇಂಥ ಪರಿಸ್ಥಿತಿಗಳು 4 ಲಕ್ಷ ರೂಪಾಯಿ ತುಂಬಿದನ್ರಿ। ಅಂತ ಇದ್ರೊಳಗ ಯಾವ ದಿವಸದಿಂದ ಲಾಸ್ಟ್ 25ನೇ ತಾರೀಕು ಬಂದಿದ್ದಾರಲ್ರಿ, 25ನೇ ತಾರೀಕಿಗೆ 40,000 ರೂಪಾಯಿ ಅವರು ತುಂಬಿದಾರ। 40,000 ರೂಪಾಯಿ ತುಂಬಿದ ನಂತರ ಆ ನಂತರ ಯಾಕೆ ಇವ್ರು ಜಬರಿ ಮಾಡ್ರು? ಮತ್ ಜಬರಿ ಮಾಡಾಕ ಎಲ್ಲಿ ಅವಕಾಶ ಐತಿ? ಯಾವ ಕಾನೂನಾಗ ಅವಕಾಶ ಐತಿ? ಸೌಹಾರ್ದಯುತವಾಗಿ ಸಾಲವನ್ನ ವಸೂಲು ಮಾಡಬೇಕಂತ ಡಿಸಿ ಹೇಳಿದ್ದಾರೆ, ಸಹಕಾರ ಸಂಘದವರು ಹೇಳಿದರು, ಸರ್ಕಾರನೂ ಹೇಳಿ ಕಾನೂನ್ದಾಗನು ಜಬರಿ ವಸೂಲಿ ಮಾಡ್ರಿ ಅಂತ ಎಲ್ಲೂ ಹೇಳಿಲ್ಲ। ಅಂತ ಇದ್ರೊಳಗೆ ಇವರು ಊರೆಲ್ಲ ಡಂಗೂರು ಸೇರಿದ್ದಾರೆ, ಮನೆಯಿಂದ ಹರಾಜ್ ಐತಿ, ಮನಿ ಲಿಲಾವ್ ಐತಿ, ತಗೋರೆಲ್ಲ ಬರ್ರಿ ಅಂತ। ಆ ಕಾರಣ ಊರೆಲ್ಲ ಅವರು ತಿರುಗಾಡಿ ಅವರೆಲ್ಲ ಅನೌನ್ಸ್ ಮಾಡೋದ್ರಿಂದ ರೈತಕ್ಕೆ ದೊಡ್ಡ ಪ್ರಮಾಣದ ಆಘಾತ ಆಗಿದೆ, ಮಾನಸಿಕ ಆಘಾತ ಆಗೋದ್ರಿಂದ ರೈತ 31ನೇ ತಾರೀಕು ರಾತ್ರಿ ಮನೆಯಲ್ಲೇ ನೀರು ಹಾಕೊಂಡ ಸುಸೈಡ್ ಮಾಡಿ ಬಹಳ ಕೆಟ್ಟದಂತ ಘಟನೆ ನೋಡ್ರಿ। ರೊಕ್ಕ ಹಿಂದಿನ ನಾಳೆ ತುಂಬೋದು, ಮುಂದಿನ ವರ್ಷನೂ ತುಂಬೋದು, ಮತ್ತೇನಾರ ಮಾಡಕ್ ಬಂದೋತ್ರಿ, ಆದ್ರೆ ಹೋದ ಜೀವ ಯಾರಾದ್ರೂ ಕೊಡಕ್ ಸಾಧ್ಯ ಐತೇನ್ರಿ? ಯಾರು ಕೊಡ್ತಾರೆ? ಜಿಲ್ಲಾಡಳಿತ ಕೊಡ್ತಿರೋ, ಸರ್ಕಾರ ಕೊಡ್ತಿರೋ, ಯಾರು ಕಾನೂನು ಕೊಡ್ತಾರೆ? ಯಾರಿಗೂ ಜೀವ ಹೋದ ಜೀವ ಕೊಡ್ತಾರೆ। ಯಾಕಂದ್ರೆ ಜೀವ ತುಗಾಕನು ಜೀವ ತೆಗೆಯೋದನ್ನು ಯಾರಿಗೆ ಹಕ್ಕಿಲ್ಲ। ಇಂಥ ಸಂದರ್ಭದಾಗ ಆ ಒಂದು ಮಾರ್ಕಂಡೇಯ ಸೊಸೈಟಿಯವರು ಅತಿ ಜಬರಿ ಮಾಡಿ ಎಲ್ಲರಿಗೂ ಮಾನಸಿಕ ಹರಾಜು ಮಾಡಿದ್ದಾರೆ। ಆ ಕಾರಣ ರೈತನ ಲಿಲಾವಲ್ಲ, ಮನಿ ಲಿಲಾವ ಅಲ್ರಿ, ರೈತನ ಮಾನ ಹರಾಜು ಆಯ್ತು। ಇದು ಮಾನಸಿಕ ಆಘಾತ ಆಗಿ ರೈತ ಅದೇ ದಿವಸ ರಾತ್ರಿ ನೇಣಿಗೆ ಹಾಕೊಂಡು ಪ್ರಾಣ ಬಿಟ್ಟಿದ್ದಾರೆ। ಹೀಗಾಗಿ ಅದೇ ನೋಟಿಸ್ ಹಚ್ಚಿದ್ದಾರೆ ಸರ್, ಇದು ಲಿಲಾವ್ ಅಂತ ನೋಟಿಸ್ ಹಚ್ಚಿದ್ರೆ ಮೊದಲು ಅವ್ರ ಕೈಯಿಂದಾನೆ ತೆಗಿಸಬೇಕು, ಮೊದಲೇ ಆಡಂತ ಎರಡನೇ ಮಾತು। ಎರಡನೇದಾಗಿ ರೈತ ಹೋದ ಜೀವ ಕೊಡಕ್ ಸಾಧ್ಯ ಇಲ್ಲ, ಈಗ ಆ ಸಾಲ ಏನೈತೆ ಅವ್ರ ಜೊತೆನೇ ಹೋಗ್ಬೇಕು, ಯಾಕಂದ್ರೆ ಅವ್ರ ಮರಿ ಮಕ್ಕಳ ಹೆಂಗ್ ಬರ್ಬೇಕು। ಮೂರನೇದಾಗಿ ಅವ್ರ ಮರಿ ಮಕ್ಕಳ ಹೆಂಗ್ ಬದುಕಬೇಕು, ಅವರು ಸೂಕ್ತ ವ್ಯವಸ್ಥೆ ಮಾಡಬೇಕು, ಪರಿಹಾರ ಕೊಡಬೇಕು, ಅವ್ರು ಬರಬೇಕು ಅಂತದ್ದು, ಮತ್ತೆ ಎಲ್ಲಾ ಸಾಲ ಮನ್ನಾ ಆಗಬೇಕು। ಎರಡನೇದಾಗಿ ಹಿಂದ ಅದೇ ನೋಟಿಸ್ ಹಚ್ಚಿದ್ದಾರೆ, ಆ ನೋಟಿಸ್ ಯಾರು ಎಲ್ಲರಿಗೂ ಹೇಳಿಕೆಯನ್ನು ತೆಗೆಯಾಕಬಹುದು ಅನ್ನೋಂತ ನಾವು ವಿನಂತಿನೂ ಮಾಡ್ತೀವಿ, ಅದನ್ನು ಮಾಡ್ತೀವಿ। ಅವ್ರ ಕೆಲಸಕ್ಕೆ ಬದಲಿಲ್ಲಪ್ಪ ಅಂತಂದ್ರೆ ನಾವು ಇಲ್ಲೇ ಕುಂತೀವಿ। ಅಪ್ಪಾಸಾहेब ದೇಸಾಯಿ यावेळी शेतकरी नेते अप्पासाहेब देसाई, सुभाष धायगोंड, राजू कागणीकर, फकीर सदावर, रामनगौडा पाटील, मारुती कडेमणी, चंद्रम राजाई, नामदेव धुडूम यांच्यासह अनेक कार्यकर्ते उपस्थित होते। संकल्प शिंदे, KMM मराठी, बेळगाव।